ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯ ಬಹಳ ಮುಖ್ಯವಾದದ್ದು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನರರೋಗಗಳ ಬಗ್ಗೆ ಬಹಳಷ್ಟು ಕಡಿಮೆ ಮಾಹಿತಿ ಇದೆ ಮತ್ತು ನರರೋಗಗಳು ಎಷ್ಟು ಡಾಕ್ಟರ್ ಹತ್ರ ತೋರಿಸಿದ್ರೂ ಸಹಿತ ಅದು ಹುಷಾರಾಗೋದೇ ಇಲ್ಲ ಅಥವಾ ಅದು ಚಿಕಿತ್ಸೆಗೆ ಸರಿಯಾದ ಒಂದು ರೆಸ್ಪಾನ್ಸ್, ಸರಿಯಾದ ಒಂದು ಪ್ರತಿಕ್ರಿಯೆ ಸಿಗೋದೇ ಇಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಈ ನರರೋಗಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ನರರೋಗಗಳು ಅಂತ ಹೇಳಿದರೆ ನಾವು ಸಾಮಾನ್ಯ ಭಾಷೆಯಲ್ಲಿ ನಾವೇನು ತಿಳ್ಕೊಳ್ತೀವಿ ಅಂತ ಹೇಳಿದರೆ ಅಪಧಮನಿಗೆ ನರ ಅಂತಲೂ ಅಂತೀವಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈಗ ಸಾಮಾನ್ಯವಾಗಿ ಹಳ್ಳಿ ಕಡೆಗೆ ಮತ್ತು ಸಾಮಾನ್ಯವಾಗಿ ನಮ್ಮ ಜ್ಞಾನದ ಸ್ತರದನ್ನು ನಾವು ಏನಾದ್ರು ನೋಡ್ಕೊಳ್ತಾ ಹೋದ್ವಿ ಅಂತ ಹೇಳಿದರೆ ಕೈ ಮೇಲೆ ಬರ್ತಕ್ಕಂಥ ಅಪಧಮನಿಗಳಿಗೆ ನರ ಅಂತಲೂ ಎಷ್ಟೋ ಜನ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಸೊ ಆದರೆ ನರ ಅಂತ ಹೇಳಿದರೆ ಅದು ಮೆದುಳಿನಿಂದ ಉತ್ಪತ್ತಿಯಾಗತಕ್ಕಂತಹ ಒಂದಿಷ್ಟು ಬ್ರ್ಯಾಂಚಸ್ ಅಥವಾ ವಿಭಾಗಗಳಿಗೆ ನರಗಳು ಅಂತ ನಾವು ಹೇಳ್ತೀವಿ. ಸೊ ಹೀಗಾಗಿ ಈ ನರಮಂಡಲಗಳ ರೋಗಗಳು ಏನಿದೆಯಲ್ಲ, ಇದು ಮೆದುಳಿನ ರೋಗಗಳು ಆಗಿರಬಹುದು ಅಥವಾ ಮೆದುಳಿನಿಂದ ಬರ್ತಕ್ಕಂಥ ಒಂದಿಷ್ಟು ಬ್ರ್ಯಾಂಚಸ್, ಒಂದಿಷ್ಟು ವಿಭಾಗಗಳು, ಶಾಖೆಗಳಿಗೆ ನರಗಳು ಅಂತ ನಾವು ಹೇಳ್ತೀವಿ. ನರಗಳ ಮುಖ್ಯವಾದ ಒಂದು ಕಾರ್ಯ ಅಂತ ಹೇಳಿದರೆ ನಮ್ಮ ಒಂದು ಜೀವನವನ್ನು ಸರಿದೂಗಿಸುವುದು ಮತ್ತು ರೆಸ್ಪಾನ್ಸಸ್ ಅಂತ ಹೇಳಿದರೆ ನಮಗೆ ಬರ್ತಕ್ಕಂಥ ಒಂದಿಷ್ಟು ಸ್ಟಿಮ್ಯುಲಸ್ಗಳನ್ನು ನಮ್ಮ ಬ್ರೈನ್ಗೆ ಅಂತ ಹೇಳಿದರೆ ನಮ್ಮ ಮೆದುಳಿಗೆ ತಲುಪಿಸುವುದು, ಆ ಮೆದುಳಿನಿಂದ ಬಂದ ಆದೇಶಗಳನ್ನು ನಮ್ಮ ಶರೀರದ ವಿವಿಧ ಭಾಗಗಳಿಗೆ ತಲುಪಿಸುವಂತಹ ಕೆಲಸ ಈ ನರಮಂಡಲಗಳು ಮಾಡ್ತಾ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನರಮಂಡಲಗಳ ರೋಗ ಏನಾರು ಆಯಿತು ಅಂತ ಹೇಳಿದರೆ ಬಹಳಷ್ಟು ಕ್ಲಿಷ್ಟಕರವಾಗುತ್ತೆ ಯಾವುದೇ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಇದನ್ನು ಉಪಚರಿಸಲು. ಸೊ ಹೀಗಾಗಿ ನರಮಂಡಲಗಳಿಂದ ಆಗತಕ್ಕಂಥ ರೋಗಗಳಿಗೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ ತಲೆಗೆ ಪೆಟ್ಟು ಬೀಳುವುದು, ಯಾವುದೇ ತರಹದ ಪೆಟ್ಟುಗಳಿಂದ ಆಗತಕ್ಕಂತಹ ನರರೋಗಗಳು ಬಹಳಷ್ಟು ಕಂಡುಬರುತ್ತೆ. ಇನ್ನೂ ಒಂದು ಬಹಳ ಮುಖ್ಯವಾದ ವಿಧ ಈ ನರಮಂಡಲಗಳ ರೋಗಗಳಲ್ಲಿ ಅಂತ ಹೇಳಿದರೆ ದೀರ್ಘಕಾಲಿಕ ರೋಗಗಳು. ಈಗ ಡಯಾಬಿಟಿಸ್ ಇದೆ ಅಥವಾ ಯಾವುದೇ ಒಂದು ಪೆಟ್ಟು ಬಹಳ ದೀರ್ಘವಾಗಿ ಬಿದ್ದಿದೆ, ಅದರಿಂದ ನೋವುಗಳಾಗ್ತಾ ಇದೆ, ಅಥವಾ ಯಾವುದೇ ಒಂದು ಅಂಗಗಳಲ್ಲಿ ವಿಫಲತೆಗಳನ್ನು ಕಾಣ್ತಾ ಇದ್ದೀರಿ ಅಂತ ಹೇಳಿದರೆ ಅದು ಒಂದು ನರಮಂಡಲದ ರೋಗವಾಗಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನರಮಂಡಲಗಳು ಮೂಲವಾಗಿ ಎರಡು ಕಾರಣಗಳಿಂದ ಬರ್ತಕ್ಕಂಥದ್ದು ಸರ್ವೇಸಾಮಾನ್ಯ. ಸೊ ಹೀಗಾಗಿ ಈ ನರಮಂಡಲಗಳನ್ನು ಯಾವುದೇ ವೈದ್ಯಕೀಯ ಪದ್ಧತಿಯಲ್ಲಿ ಚಿಕಿತ್ಸೆಗೊಳಿಸುವುದು ಬಹಳಷ್ಟು ಕ್ಲಿಷ್ಟಕರವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನರಮಂಡಲಗಳ ರೋಗಗಳು ಬಹಳಷ್ಟು ದೀರ್ಘಕಾಲಿಕವಾಗಿರುತ್ತೆ ಮತ್ತು ಈ ನೋವುಗಳು ಯಾವುದೇ ಭಾಗದಲ್ಲಿ ನೋವುಗಳು ಬಹಳಷ್ಟು ದೀರ್ಘಕಾಲಿಕವಾಗಿತ್ತಂದ್ರೂ ಸಹಿತ ಇದು ನರಮಂಡಲಗಳ ರೋಗ ಆಗಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನರಮಂಡಲಗಳ ರೋಗಗಳನ್ನು ಉಪಚರಿಸಲು ಬಹಳಷ್ಟು ಕ್ಲಿಷ್ಟಕರವಾಗುತ್ತೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಸೊ ಹೀಗಾಗಿ ಈ ನಮ್ಮ ನರಮಂಡಲಗಳ ರೋಗಗಳನ್ನು ಸರ್ಜರಿಗಳಿಂದ ಎಷ್ಟು ಚೆನ್ನಾಗಿ ಉಪಚರಿಸಬಹುದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಸೊ ಹೀಗಾಗಿ ಸರ್ಜರಿಗಳಲ್ಲಿ ನರಮಂಡಲಗಳು ಬಹಳಷ್ಟು ರೆಸ್ಪಾನ್ಸ್ ಕೊಡಲ್ಲ ಅಂತ ಹೇಳಿದರೆ ನರಮಂಡಲಗಳ ಚಿಕಿತ್ಸೆ ಸರ್ಜರಿಗಳಿಂದ ಆಗುವುದು ಬಹಳಷ್ಟು ಕಡಿಮೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಎಷ್ಟೋ ಜನ ಸರ್ಜರಿಗೂ ಒಳಪಟ್ಟಿರ್ತಾರೆ, ಆದ್ರೂ ಸಹಿತ ಈ ನರಮಂಡಲಗಳ ರೋಗಗಳು ಸರಿಯಾಗಿ ಗುಣವಾಗ್ತಾ ಇರಲ್ಲ. ಸೊ ಹೀಗಾಗಿ ನರಮಂಡಲ ರೋಗಗಳಿಗೆ ನಮ್ಮ ಹೋಮಿಯೋಪತಿಯಲ್ಲಿ ಬಹಳಷ್ಟು ಒಳ್ಳೆಯ ಔಷಧಿ ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಯಾವುದೇ ತರಹದ ನೋವಾಯಿತು, ಯಾವುದೇ ತರಹದ ಒಂದು ಆರ್ಗನ್ ಫೇಲ್ಯೂರ್ ಅಥವಾ ಯಾವುದೇ ಥರದ ಅಂಗದ ವೈಫಲ್ಯತೆ ಆಯಿತು ಅಂತ ಹೇಳಿದರೆ ಅದು ನಮ್ಮ ಹೋಮಿಯೋಪತಿಯಲ್ಲಿ ಬಹಳಷ್ಟು ಒಳ್ಳೆಯ ಔಷಧಿಗಳಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಪ್ಯಾರಲೈಸಿಸ್ ಸಹ ಒಂದು ನರಮಂಡಲದ ರೋಗ. ಸೊ ಹೀಗಾಗಿ ನರಮಂಡಲದ ರೋಗಕ್ಕೆ ಸಿಲುಕಿಕೊಂಡ ಒಂದಿಷ್ಟು ರೋಗಿಗಳು ಬಹಳಷ್ಟು ಕಷ್ಟಪಡ್ತಾ ಇರ್ತಾರೆ. 10 ಡಾಕ್ಟರ್ ಹತ್ರ ತೋರಿಸಿರ್ತಾರೆ, 20 ಡಾಕ್ಟರ್ ಹತ್ರ ತೋರಿಸಿರ್ತಾರೆ, ಯಾವುದೋ ಒಳ್ಳೆ ಸ್ಪೆಷಲಿಸ್ಟ್ ಹತ್ರ ತೋರಿಸಿರ್ತಾರೆ, ಆದ್ರೂ ಸಹಿತ ಅವರ ಟ್ರೀಟ್ಮೆಂಟ್ ನಡೆದೇ
ಇರುತ್ತೆ ಹೊರತಾಗಿ ಅವರ ಒಂದು ನೋವುಗಳಲ್ಲಿ, ಅವರ ಒಂದು ಕಾರ್ಯಚಟುವಟಿಕೆಗಳಲ್ಲಿ, ಅವರ ಒಂದು ಪೂರ್ತಿಯಾದ ಜೀವನದಲ್ಲಿ ಯಾವುದೇ ತರಹದ ಇಂಪ್ರೂವ್ಮೆಂಟ್, ಯಾವುದೇ ತರಹದ ಒಳ್ಳೆಯ ಪರಿಣಾಮ ಆಗ್ತಾ ಇರಲ್ಲ. ಸೊ ಹೀಗಾಗಿ ಈ ತರಹದ ನೋವುಗಳು, ಈ ತರಹದ ಒಂದಿಷ್ಟು ಸಮಸ್ಯೆಗಳಿತ್ತು ಅಂತ ಹೇಳಿದರೆ ಅದು ನರಮಂಡಲಗಳ ಸಮಸ್ಯೆ, ನರಮಂಡಲಗಳ ರೋಗ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಹೋಮಿಯೋಪತಿಯಲ್ಲಿ ಈ ಕಾರಣಗಳನ್ನು ಹುಡುಕಿ ಆ ಒಂದು ಕಾರಣಗಳನ್ನು ಉಪಚರಿಸಿದ್ದೇ ಆಯಿತು ಅಂತ ಹೇಳಿದರೆ ಈ ನರಮಂಡಲಗಳ ರೋಗಗಳನ್ನು ಪೂರ್ತಿಯಾಗಿ ಗುಣ ಮಾಡಬಹುದು ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಅದು ನರಮಂಡಲಗಳು ಅಂತ ಹೇಳಿದರೆ ಇದು 4ರಿಂದ 5 ಸ್ತರವಾಗಿ ನಾವು ನರಮಂಡಲದ ರೋಗಗಳನ್ನು ತಗೊಳ್ತೀವಿ. ನಮ್ಮ ಹೋಮಿಯೋಪತಿಯಲ್ಲಿ ಈ ಒಂದು ರೋಗಗಳಿಗೆ 6ನೇ ಒಂದು ಸ್ತರದಲ್ಲಿ ನಾವು ಇಡ್ತೀವಿ ಅಂತ ಹೇಳಿದರೆ 1ನೇ ಮೆಟ್ಟಿಲು, 2ನೇ ಮೆಟ್ಟಿಲು, 3ನೇ ಮೆಟ್ಟಿಲು, 4ನೇ ಮೆಟ್ಟಿಲು, ಹೀಗೆ 6ನೇ ಮೆಟ್ಟಿಲಲ್ಲಿ ಈ ಒಂದು ನರರೋಗಗಳು ಬರುವುದು ನಮ್ಮ ಹೋಮಿಯೋಪತಿ ಚಿಕಿತ್ಸೆಯ ಪದ್ಧತಿಯಲ್ಲಿ ಸ್ನೇಹಿತರೆ. ಸೊ ಹೀಗಾಗಿ ಇದು ಒಂಚೂರು ಕ್ಲಿಷ್ಟಕರವಾಗುತ್ತೆ ಈ ಒಂದು ರೋಗಗಳನ್ನು ಪೂರ್ತಿಯಾಗಿ ಗುಣ ಮಾಡಲು. ಸರಿಯಾದ ಒಂದು ಚಿಕಿತ್ಸೆಯಿಂದ ಈ ನರರೋಗಗಳನ್ನು ಪೂರ್ತಿಯಾಗಿ ಗುಣ ಮಾಡಬಹುದು. ಮತ್ತು ಈ ಔಷಧಿಗಳನ್ನು ಸರಿಯಾಗಿ ಸೇವಿಸಿದ್ದೇ ಆಯಿತು ಅಂತ ಹೇಳಿದರೆ ಹೋಮಿಯೋಪತಿಯಲ್ಲಿ ಬಹಳಷ್ಟು ಒಳ್ಳೆಯ ಮೆಡಿಸಿನ್ಸ್ ಇದೆ ಈ ನರರೋಗಗಳಿಗೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಈ ನರಮಂಡಲಗಳ ರೋಗಗಳಲ್ಲಿ ಇನ್ನೂ ಒಂದು ವಿಧ ಅಂತ ಹೇಳಿದರೆ ಡಯಾಬಿಟಿಕ್ ನ್ಯೂರೋಪತಿ ಅಂತಲೂ ನಾವು ಹೇಳ್ತೀವಿ. ಈ ಡಯಾಬಿಟಿಸ್ ಅನ್ನುವುದು 5ನೇ ಸ್ತರದಲ್ಲಿ ಬರ್ತಕ್ಕಂಥ ರೋಗ. ಸೊ ಈ ನರಮಂಡಲಗಳ ರೋಗ ನಾವು 6ನೇ ಸ್ತರದಲ್ಲಿ ಅಂತ ನಾನಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಹೀಗಾಗಿ ಈ ಕಾಂಪ್ಲಿಕೇಟೆಡ್ ಡಯಾಬಿಟಿಸ್ ಏನಾರು ಆಗಿತ್ತಂದ್ರೂ ಸಹಿತ ನ್ಯೂರೈಟಿಸ್ ಆಗಿ ಅಲ್ಲಿ ಅದು 6ನೇ ಸ್ತರಕ್ಕೆ ಹೋಗಿ ಹೀಗಾಗಿ ಈ ಒಂದು ರೋಗಗಳು ಬಹಳಷ್ಟು ಉಲ್ಬಣಗೊಳ್ಳುತ್ತೆ ಮತ್ತು ಇದನ್ನು ಚಿಕಿತ್ಸೆಗೊಳಿಸಲು ಬಹಳಷ್ಟು ಕ್ಲಿಷ್ಟಕರವಾಗುತ್ತೆ. ನೀವು ಆಗಲೇ ಕೇಳಿರ್ಬೋದು ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಸ್ ಅಂತ ಹೇಳಿದರೆ ನ್ಯೂರೋಪತಿ ಅಂತ ಹೇಳ್ತಾರೆ, ರೆಟಿನೋಪತಿ ಅಂತ ಹೇಳ್ತಾರೆ. ಇವೆಲ್ಲವೂ ಸಹಿತ ಈ ನರಮಂಡಲಗಳ ಒಂದು ರೋಗಗಳಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ನರಮಂಡಲಗಳ ರೋಗಗಳೇನಿದೆಯಲ್ಲ ಇದಿಷ್ಟು ಬಹಳಷ್ಟು ದೀರ್ಘಕಾಲಿಕ ರೋಗಗಳಾಗಿರುತ್ತೆ. ಸೊ ಹೀಗಾಗಿ ನಮ್ಮ ಹೋಮಿಯೋಪತಿಯಲ್ಲಿ ಸರಿಯಾದ ಚಿಕಿತ್ಸೆ ಇದೆ. ಅದನ್ನು ನೀವು ಸರಿಯಾಗಿ ನೀವು ವೈದ್ಯರು ಹೇಳುವ ಹಾಗೆ ನೀವೇನಾದ್ರು ತೊಗೊಂಡಿದ್ದೆ ಆಯಿತು ಅಂತ ಹೇಳಿದರೆ ಈ ಒಂದು ನರರೋಗಗಳು ಪೂರ್ತಿಯಾಗಿ ಗುಣವಾಗುತ್ತೆ ಅಂತ ನಿಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಈ ನರಮಂಡಲಗಳ ರೋಗಗಳಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಒಂದಿಷ್ಟು ಔಷಧಿಗಳು ಅಂತ ಹೇಳಿದರೆ ಹಯೋಸೈಮಸ್, ಟೆಪಿಸೈಗ್ರಿಯಾ, ಕ್ಯಾಲ್ಕೇರಿಯಾ ಕಾರ್ಬ್, ಸಲ್ಫರು, ಲೈಕೋಪೋಡಿಯಮು, ರೋಗಿಯ ಗುಣಲಕ್ಷಣಗಳನ್ನು ನೋಡಿ ಅವರಿಗೆ ಬೇಕಾಗತಕ್ಕಂತಹ ಒಂದಿಷ್ಟು ಔಷಧಿಗಳನ್ನು ಕೊಟ್ಟಿದ್ದೆ ಆಯಿತು ಅಂತ ಹೇಳಿದರೆ ಈ ನರಮಂಡಲಗಳ ರೋಗಗಳು ಪೂರ್ತಿಯಾಗಿ ಗುಣವಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ನರಮಂಡಲಗಳ ರೋಗಗಳ ಬಗ್ಗೆ. ಈ ಒಂದು ಮಾಹಿತಿ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.